ಕಡೆ ವಿಜಯನಗರದ ಮಲೆನಾಡ ಭಾಗದಲ್ಲಿ ಮಳೆಯ ಆರ್ಭಟ ಹೆಚ್ಚಾಗಿ ಕಂಡು ಬರ್ತಾ ಇದೆ. ತುಂಗಭದ್ರಾ ಜಲಾಶಯಕ್ಕೆ ಒಳ ಹರಿವಿನ ಮಟ್ಟ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಜಲಾಶಯದ ಇಂದಿನ ನೀರಿನ ಮಟ್ಟ 1592.95 ಅಡಿಗೆ ಏರಿಕೆ ಆಗಿದೆ. ಇನ್ನು ಟಿಬಿ ಡ್ಯಾಮ್ ಒಳ ಹರಿವಿನ ಹೆಚ್ಚಳ ಆಗಿದೆ. ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವು ಹೆಚ್ಚಳ ಆಗ್ತಾ ಇದೆ. ಡ್ಯಾಮ್ನ ಇಂದಿನ ನೀರಿನ ಮಟ್ಟ 1592.95 ಅಡಿಗೆ ಏರಿಕೆಯಾಗಿರುವಂತದ್ದು. ಒಟ್ಟು ನೀರಿನ ಸಂಗ್ರಹ 13,668 ಟಿಎಂಸಿ. 24 ಗಂಟೆಯಲ್ಲಿ ಸರಾಸರಿ 28,654 ಕ್ಯೂಸೆಕ್ಸ್ ಒಳಹರಿವು ಹೆಚ್ಚಾಗಿದೆ. ಪ್ರಸ್ತುತ ಜಲಾಶಯಕ್ಕೆ 31,456 ಕ್ಯೂಸೆಕ್ಸ್ ಒಳಹರಿವು ಹೆಚ್ಚಾಗ್ತದೆ. ಜಲಾಶಯದಿಂದ ಒಟ್ಟು 177 ಕ್ಯೂಸೆಕ್ಸ್ ನೀರು ಮಾತ್ರ ಹೊರಗೆ ಬಿಡಲಾಗ್ತಾ ಇದೆ. ತುಂಗಾ ನದಿಯಿಂದ ಸುಮಾರು 36,803 ಕ್ಯೂಸೆಕ್ಸ್ ಹೊರಹರಿವು ದಾಖಲಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಟಿಬಿ ಡ್ಯಾಮ್ ಯಾವ ರೀತಿಯಾಗಿ ಹರಿತಾ ಇದೆ ಅಂತ ಹೇಳಿ. ಮಳೆ ಬಂದಂತಹ ಸಂದರ್ಭದಲ್ಲಿ ಟಿಬಿ ಡ್ಯಾಮ್ ಇರಬಹುದು, ತುಂಗಭದ್ರಾ ಡ್ಯಾಮ್ಗಳಿರಬಹುದು, ಆ ಗೇಟ್ನಿಂದ ನೀರನ್ನು ಹೊರಬಿಡಲಾಗುತ್ತೆ. ನಾವು ಈ ಹಿಂದೆ ಗಮನಿಸಿದ ಹಾಗೆ ತುಂಗಭದ್ರಾ ಜಲಾಶಯ ಇರಬಹುದು, ಅಲ್ಲಿ ಟಿಬಿ ಡ್ಯಾಮ್ ಇರಬಹುದು, ಒಂದಷ್ಟು ಪ್ರಾಬ್ಲಮ್ ಅನ್ನ ಫೇಸ್ ಮಾಡಿತ್ತು. ಬಟ್ ಈಗ ಆಂಧ್ರ ಮತ್ತು ಕರ್ನಾಟಕ ಇಬ್ಬರೂ ಸೇರಿ ಅಲ್ಲಿ ಮತ್ತೆ ಏನು ಪ್ರಾಬ್ಲಮ್ ಆಗಿತ್ತು ಅದಕ್ಕೆ ಗೇಟ್ಗಳನ್ನು ನವೀಕರಿಸುವಂತಹ ಪ್ರಯತ್ನಕ್ಕೂ ಕೂಡ ಮುಂದಾಗಿದ್ದಾರೆ. ಯಾಕಂದ್ರೆ ಈ ಹಿಂದೆ ಆ ಗೇಟ್ಗಳು ಹೊಡೆದು ಹೋಗಿ ನೀರೆಲ್ಲ ಪೋಲ್ ಆಗಿತ್ತು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿತ್ತು ಈಗ 1.5 ವರ್ಷದ ಹಿಂದೆ. ಈಗ ಅದನ್ನು ಸರಿ ಮಾಡುವಂತಹ ಪ್ರಯತ್ನಕ್ಕೆ ಕರ್ನಾಟಕ ಸರ್ಕಾರ ಮತ್ತು ಆಂಧ್ರ ಸರ್ಕಾರ ಇಬ್ಬರೂ ಕೂಡ ಕೈ ಜೋಡಿಸಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ನಾವು ಆ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಟಿಬಿ ಡ್ಯಾಮ್ನ ಒಳಹರಿವಿನ ಮಟ್ಟ ಹೇಗಾಗ್ತಾ ಇದೆ, ಹೊರಗೆ ಎಷ್ಟು ನೀರನ್ನ ಬಿಡ್ತಾ ಇದ್ದಾರೆ, ಅದು ಕೆಪಾಸಿಟಿ ಎಷ್ಟಿದೆ ಅನ್ನೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ನದಿಯಲ್ಲಿ ಈಜಿ ವಿದ್ಯುತ್ ಲೈನ್ ಅನ್ನ ಮೆಸ್ಕಾಂ ಸಿಬ್ಬಂದಿ ಸರಿಪಡಿಸಿದ್ದಾರೆ. ರಭಸವಾಗಿ ಹರಿತಾ ಇರುವಂತಹ ಹೊಳೆಯಲ್ಲಿ ಮೆಸ್ಕಾಂ ಸಿಬ್ಬಂದಿ ಕೆಲಸವನ್ನ ಮಾಡ್ತಾ ಇರುವಂತದ್ದು. ನದಿಯಲ್ಲಿ ಈಜ್ಕೊಂಡು ಬಂದು ವಿದ್ಯುತ್ ಲೈನ್ ಏನಿದೆ ಅಲ್ಲ ಅದನ್ನ ಸರಿಪಡಿಸಿದ್ದಾರೆ ಮೆಸ್ಕಾಂನ ಸಿಬ್ಬಂದಿ. ಸೊ ಈ ಮಂಗಳೂರು ಭಾಗದಲ್ಲಿ ಮಳೆ ಬಂದಂತಹ ಸಂದರ್ಭದಲ್ಲಿ ಇಂತಹ ಅನಾಹುತಗಳು ಆಗ್ತಾ ಇರುತ್ತೆ. ನೋಡಿ ಅವರು ಕರ್ತವ್ಯವನ್ನ ಯಾವ ರೀತಿ ನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳಿ. ಶಿವಮೊಗ್ಗದ ತೀರ್ಥಹಳ್ಳಿ ತಾಲೂಕಿನ ಕುಂಟೆಹೊಳೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಇಂತಹ ಪರಿಸ್ಥಿತಿಯಲ್ಲೂ ಕೂಡ ತಮ್ಮ ಜೀವವನ್ನ ಲೆಕ್ಕಿಸದೆ ತಮ್ಮ ಕರ್ತವ್ಯವನ್ನ ನಿಭಾಯಿಸ್ತಾ ಇದ್ದಾರೆ. ತಮ್ಮ ಜೀವವನ್ನು ಕೂಡ ಲೆಕ್ಕಿಸದೆ ಕುಂಟೆಹೊಳೆಯಲ್ಲಿ ರಿಪೇರಿ ಕಾರ್ಯವನ್ನ ಮಾಡಿದ್ದಾರೆ ಲೈನ್ಮ್ಯಾನ್ಗಳು. ಈ ಒಂದು ಸಾಹಸಕ್ಕೆ ಸಾರ್ವಜನಿಕರಿಂದ ಭಾರಿ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಇದು ಇಟ್ಸ್ ವೆರಿ ರಿಸ್ಕಿ ಇದು. ಯಾಕಂದ್ರೆ ನೀರು ಮತ್ತೆ ಕರೆಂಟ್ ಎರಡೂ ಕೂಡ ಒಂದು ಸಂದರ್ಭದಲ್ಲಿ ಶಾಕ್ ಆಗುವಂತಹ ಸಂದರ್ಭ ಇರುತ್ತೆ. ಅಕಸ್ಮಾತ್ ಏನಾದರೂ ಅಪ್ಪಿತಪ್ಪಿ ಏನಾದರೂ ಆನ್ ಮಾಡಿಬಿಟ್ರೆ ಜೀವಕ್ಕೆ ಅಪಾಯ ಆಗುವಂತಹ ಸಂದರ್ಭ ಕ್ರಿಯೇಟ್ ಆಗಿಬಿಡುತ್ತೆ. ನೋಡಿ ಆ ಹೊಳೆಯಲ್ಲಿ ನೀರು ಹರಿದು ಹೋಗ್ತಾ ಇದೆ. ಅಂತಹ ಸಂದರ್ಭದಲ್ಲೂ ಕೂಡ ಅಲ್ಲಿ ಬಿದ್ದೋಗಿರುವಂತಹ ಲೈನ್ ಅನ್ನ ಕರೆಕ್ಟ್ ಮಾಡುವಂತಹ ಪ್ರಯತ್ನಕ್ಕೆ ಅಲ್ಲಿನ ಸಿಬ್ಬಂದಿ ಮುಂದಾಗಿರುವಂಥದ್ದು ನಿಜಕ್ಕೂ ಕೂಡ ಶ್ಲಾಘನೀಯ ಅಂತಾನೆ ಹೇಳ್ಬಹುದು. ಈಜ್ಕೊಂಡು ಹೋಗಿ ಅಲ್ಲಿ ಬಿದ್ದಿರುವಂತಹ ತಂತಿ ಇದನ್ನ ವೈರ್ ಅನ್ನ ತೆಗೆದು ಸರಿ ಮಾಡುವಂತಹ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರೆ. ಆಗಲ್ಲ ಆಗಲ್ಲ ಕೈ ಹಾಕೋ, ಹಂಗೆ ಮುಂದೆ ಕೈ ಹಾಕೋ, ಮತ್ತೆ ಕೈ ಹಾಕೋ. ಜಾಗ್ರತೆ. ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಈ ಮಳೆ ಬಂದಂತಹ ಸಂದರ್ಭದಲ್ಲಿ ಹೊರಗಡೆ ಬರೋದೇ ಕಷ್ಟ. ಆದ್ರೆ ತಮ್ಮ ಕರ್ತವ್ಯ ಅಂತ ಬಂದಾಗ ಕೆಲವರು ಅದನ್ನ ಮೈ ಮರೆತು ಅಥವಾ ಕೆಲವೊಂದು ರೀಸನ್ಗಳನ್ನ ಹೇಳೋದನ್ನ ನಾವು ಗಮನಿಸಿದ್ದೀವಿ. ಆದ್ರೆ ಅಲ್ಲಿರುವಂತಹ ಸಿಬ್ಬಂದಿ ಅಂದ್ರೆ ಲೈನ್ಮ್ಯಾನ್ ಗಳಿದಾರಲ್ಲ ಅವರು ನೋಡಿ ಆ ನೀರು ಹರಿದು ಹೋಗ್ತಾ ಇದೆ, ಅದ್ರ ಒಳಗಡೆ ಇಳಿದು ಬಿದ್ದಿರುವಂತಹ ಆ ಒಂದು ಲೈನ್ ಏನಿದೆ ಅದನ್ನ ಸರಿಪಡಿಸುವಂತಹ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಮೆಸ್ಕಾಂನ ಸಿಬ್ಬಂದಿ ಇದು. ಸೊ ಹಾಗಾಗಿ ಅಲ್ಲಿನ
ಏನು ಜನರು ಇದ್ದಾರಲ್ಲ, ಅಲ್ಲಿರುವಂತಹ ಸಾರ್ವಜನಿಕರು ಒಂದು ರೀತಿಯ ಪ್ರಶಂಸೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕು ಭಾಗದಲ್ಲಿ ಹಳ್ಳಿಯಲ್ಲಿ ಒಂದು ತೀರ್ಥಹಳ್ಳಿ ಅಂತ ಇರುವಂತಹ ಕುಂಟೆ ಹೊಳೆಯಲ್ಲಿ ನಡೆದಿರುವಂತಹ ಘಟನೆ. ದೃಶ್ಯದಲ್ಲಿ ನಾವು ಎಷ್ಟು ರಿಸ್ಕಿ ಅಂತಂದ್ರೆ ತಮ್ಮ ಪ್ರಾಣವನ್ನ ಕೂಡ ಲೆಕ್ಕಿಸದೆ ಈ ಒಂದು ಕೆಲಸಕ್ಕೆ ತಮ್ಮ ಕರ್ತವ್ಯಕ್ಕೆ ಮುಂದಾಗಿರುವಂತದ್ದು ಎಲ್ಲರ ಒಂದು ಕಣ್ಣಲ್ಲಿ ಒಂದು ರೀತಿಯ ಪ್ರಶಂಸೆಗೆ ಪಾತ್ರರಾಗ್ತಾ ಇದ್ದಾರೆ ಅಲ್ಲಿನ ಸಿಬ್ಬಂದಿಗಳು. ಈ ಮಳೆ ಬಂದಂತಹ ಸಂದರ್ಭದಲ್ಲಿ ಲೈನ್ಗಳು ಬಿದ್ದು ಹೋಗುವಂಥದ್ದು, ಮರಗಳು ಬಿದ್ದೋದಂತಹ ಸಂದರ್ಭದಲ್ಲಿ ಲೈನ್ಗಳು ಕಟ್ಟಾಗಿ ಹೋಗ್ಬಿಡುತ್ತೆ, ಕರೆಂಟ್ಗೆ ಪ್ರಾಬ್ಲಮ್ ಆಗುತ್ತೆ. ಸುತ್ತಮುತ್ತ ಇರುವಂತಹ ಸಾರ್ವಜನಿಕರು ಈ ಸಂದರ್ಭದಲ್ಲಿ ಶಿವಮೊಗ್ಗ, ಮಂಗಳೂರು, ಚಿಕ್ಕಮಗಳೂರು ಭಾಗದ ಜನರು ಈ ರೀತಿಯಾದಂತಹ ಸಮಸ್ಯೆಗಳನ್ನ ಸಾಕಷ್ಟು ಫೇಸ್ ಮಾಡ್ತಾ ಇರ್ತಾರೆ. ಹಾಗಾಗಿ ಅಲ್ಲಿರುವಂತಹ ಲೈನ್ ಮ್ಯಾನ್ಗಳು ಇಂತಹ ಸಾಹಸಗಳಿಗೆ ಇಳಿಯುವಂಥದ್ದು ಸರ್ವೇ ಸಾಮಾನ್ಯ. ಬಟ್ ಆದ್ರೆ ಈ ರಿಸ್ಕಿ ಕೆಲಸವನ್ನ ತೆಗೆದುಕೊಂಡಿದ್ದಾರಾ, ನಿಜಕ್ಕೂ ಕೂಡ ಹ್ಯಾಟ್ಸ್ ಆಫ್.